ಬೆಳಗ್ಗೆ ಅಧಿವೇಶನದಲ್ಲಿ ನಡೆದಂತ ಭಾರಿ ಹೈ ಡ್ರಾಮಾ ಇದು. ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಅಲ್ಲೊಂದಷ್ಟು ಹೈ ಡ್ರಾಮಾಗಳು ನಡೆಯುತ್ತೆ, ಚಟಾಪಟಿ ನಡೆಯುತ್ತೆ, ಗಲಾಟೆ ನಡೆಯುತ್ತೆ, ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸ್ತಾರೆ. ಅಹೋರಾತ್ರಿ ಪ್ರತಿಭಟನೆ ನಡೆದಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದ್ರೆ ಇವತ್ತು ನಡೀತಲ್ಲ, ಇದು ಕರ್ನಾಟಕದ ಇತಿಹಾಸದಲ್ಲಿಯೇ ನಡೆದಂತ ಭಾರಿ ಹೈ ಡ್ರಾಮಾ ಅಧಿವೇಶನದಲ್ಲಿ. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಪೂರ್ತಿ ಭಾಷಣವನ್ನ ಮಾಡಿಲ್ಲ ಗವರ್ನರ್. ಸ್ವಾಗತದ ಸಾಲು, ಭಾಷಣದ ಕೊನೆ ಸಾಲನ್ನ ಓದಿ ಸದನದಿಂದ ಹೊರ ನಡೆದ್ರು ರಾಜ್ಯಪಾಲರು. ಸದನದಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತಾಡ್ತಾ ಇದ್ದಾರೆ ನೋಡಿ. ಕೂಡ ಹೇಳಿದ್ದೀರಾ, ಈ ತರದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ವೀರಶೈವ ಮಹಾಸಭಾದ ಧುರೀಣರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆಲ್ಲರಿಗೂ ಅವರಿಗೆ ನಾನು ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದೇ ರೀತಿ ಕೆ ಲಕ್ಕಣ್ಣ ಅವರು ನಮ್ಮ ಬೆಂಗಳೂರಲ್ಲೇ ಅವರು ಕೂಡ ನಿನ್ನೆಯಿಂದ ಇವತ್ತು ಬೆಳಿಗ್ಗೆ 11 ಗಂಟೆ ತನಕ ಇದ್ದಂತ ಅನುಮಾನ ಅಂದ್ರೆ ರಾಜ್ಯಪಾಲರು ಇವತ್ತು ಸದನಕ್ಕೆ ಬಂದು ಭಾಷಣವನ್ನ ಮಾಡ್ತಾರಾ ಅಂತ. ವಿಶೇಷ ಅಧಿವೇಶನ ಕರೆಯಲಾಗಿದೆ 3 ದಿನಗಳ ಕಾಲ. ರಾಜ್ಯಪಾಲರ ಭಾಷಣದಿಂದಲೇ ಈ ಅಧಿವೇಶನ ಆರಂಭ ಆಗಬೇಕು. ಆದ್ರೆ ರಾಜ್ಯಪಾಲರು ಬರ್ತಾರಾ ಪ್ರಶ್ನೆ ಇತ್ತು. 11 ಗಂಟೆಗೆ ಉತ್ತರ ಸಿಕ್ಕಿತು. ರಾಜ್ಯಪಾಲರು ಲೋಕಭವನದಿಂದ ಹೊರಗಡೆ ಬಂದ್ರು ವಿಧಾನಸೌಧದತ್ತ. ವಿಧಾನಸೌಧಕ್ಕೆ ಬರ್ತಾರೆ, ಭಾಷಣ ಮಾಡ್ತಾರೆ, ಎಲ್ಲವೂ ಸುಸೂತ್ರ ಅಂತ ಅಂದ್ಕೋತಾ ಇರೋವಾಗ್ಲೇ ಬಂದ್ರು ರಾಜ್ಯಪಾಲರು, ಸ್ವಾಗತವನ್ನ ಕೋರಿದ್ರು. ಒಂದೇ ಒಂದು ಸಾಲಿನಲ್ಲಿ ತಮ್ಮ ಭಾಷಣವನ್ನ ಮುಗಿಸಿದ್ರು. ಭಾಷಣ ಮುಗಿಸಿ ಹೊರ ನಡೀತಾ ಇದ್ದಂತೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಭಾಷಣವನ್ನ ಪೂರ್ತಿ ಓದದೆ ಅಲ್ಲಿಂದ ರಾಜ್ಯಪಾಲರು ತೆರಳಿದ್ರು. ಸರ್ಕಾರ ಬರೆದುಕೊಟ್ಟಂತ ಭಾಷಣ, ಅದರಲ್ಲಿದ್ದಂತ 11 ಪ್ಯಾರಾಗ್ರಾಫ್ಗಳನ್ನ ಡಿಲೀಟ್ ಮಾಡಬೇಕು ಅಂತ, ಬದಲಾಯಿಸಬೇಕು ಅಂತ ರಾಜ್ಯಪಾಲರು ಕೇಳಿದ್ದಾಗಿತ್ತು. ಸರ್ಕಾರ ಅದಕ್ಕೆ ಸುತರಾಮ್ ಒಪ್ಪಿರಲಿಲ್ಲ. ಏನು ನಾವು ರಾಜ್ಯಪಾಲರಿಗೆ ಕೊಟ್ಟಿದೀವೋ ಅದನ್ನ ಅವರು ಓದ್ಲೇಬೇಕು, ಒಂದು ಸದನಕ್ಕೆ ಬರಲೇಬೇಕು, ಭಾಷಣ ಮಾಡಲೇಬೇಕು. ಕಾನೂನು ಇರೋದೇ ಹೀಗೆ, ಸಂವಿಧಾನ ಇರೋದೇ ಹೀಗೆ ಅಂತ ಬಂದ್ರು ರಾಜ್ಯಪಾಲರು. ಸ್ವಾಗತ ಕೋರಿದ್ರು. ಒಂದೇ ಒಂದು ಸಾಲಿನಲ್ಲಿ ತಮ್ಮ ಮಾತನ್ನ ಮುಗಿಸಿ ಎಲ್ಲರಿಗೂ ಕೈ ಮುಗಿದು ಅಲ್ಲಿಂದ ಹೊರ ನಡೆದು. ಇದನ್ನ ಕಾಂಗ್ರೆಸ್ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತು, ವಿರೋಧ ವ್ಯಕ್ತಪಡಿಸ್ತು. ಭಾಷಣವನ್ನ ಪೂರ್ತಿ ಓದಬೇಕು ರಾಜ್ಯಪಾಲರು ಅಂತ. ರಾಜ್ಯದ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ಇಂಥ ಘಟನೆ ಸದನದಲ್ಲಾಗಿರೋದು. ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ.
ಭಾಷಣ ಓದದೆ ರಾಜ್ಯಪಾಲರು ಹೊರ ನಡೀತಾ ಇರುವಂತ ದೃಶ್ಯ. ಪಕ್ಕದ ದೃಶ್ಯದಲ್ಲಿ ರಾಜ್ಯಪಾಲರಿಗೆ ಅಡ್ಡ ನಿಂತು ಹರಿಪ್ರಸಾದ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು. ಇದರ ಬಗ್ಗೆ ಕೂಡ ಈಗ ಬಿಜೆಪಿ ಟೀಕಿಸ್ತಾ ಇದೆ, ಖಂಡಿಸ್ತಾ ಇದೆ ಇದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.